ಮಯ್ಯಾಸ್ ಕಿಚನ್ಗೆ ಎಲ್ಲರಿಗೂ ಸ್ವಾಗತ. ನಾನು ಶೈಲಾಮಯ್ಯ. ಇವತ್ತಿನ ಹೊಸ ರುಚಿಯೊಂದಿಗೆ ಬರೀ ಈರುಳ್ಳಿಯನ್ನು ಉಪಯೋಗಿಸಿಕೊಂಡು ಮಾಡುವ ಈ ತೊಕ್ಕು ಅಥವಾ ಗೊಜ್ಜು ಮನೆಯಲ್ಲೇ ಮಾಡಿ ಇಟ್ಕೊಂಡ್ರೆ ಊಟ ರುಚಿಯಾಗಿ ಮಾಡ್ಕೊಳ್ಬೋದು. ಇದನ್ನು 2-3 ತಿಂಗಳು ಕೂಡ ಸ್ಟೋರ್ ಮಾಡಿ ಇಟ್ಕೊಳ್ಬೋದು. ಇದನ್ನು ಇಡ್ಲಿ, ದೋಸೆ, ಚಪಾತಿ, ರೊಟ್ಟಿ ಹಾಗೆ ಅನ್ನದ ಜೊತೆ ಮಿಕ್ಸ್ ಮಾಡಿ ಕೂಡ ತಿನ್ಬೋದು. ಈ ತೊಕ್ಕನ್ನು ಬೇಸಾಗಿ ಇಟ್ಕೊಂಡು ವೆರೈಟಿ ಅನ್ನದ ಮಿಕ್ಸನ್ನು ಕೂಡಲೇ ಮಾಡ್ಕೊಳ್ಬೋದು. ಈ ಈರುಳ್ಳಿ ಗೊಜ್ಜಿಗೆ ಮೇಯ್ನಾಗಿ 5 ಈರುಳ್ಳಿಯನ್ನು ತಗೊಂಡಿದ್ದೇನೆ. ಇದನ್ನು ಹೋಳುಗಳನ್ನಾಗಿ ಮಾಡ್ಕೊಳ್ತಾ ಇದ್ದೇನೆ. ಇವನ್ನೆಲ್ಲ ಒಂದು ಮಿಕ್ಸಿ ಜಾರ್ಗೆ ಹಾಕಿ ತರಿಯಾಗಿ ನೀರು ಹಾಕ್ತೇನೆ ಪೇಸ್ಟ್ ಮಾಡಿ ಇಟ್ಕೊಳ್ಬೇಕು. ತರಿಯಾಗಿ ಇಟ್ಕೊಂಡ್ರೇ ಈ ಗೊಜ್ಜು ತಿನ್ನಲಿಕ್ಕೂ ಹಾಗೆ ನೋಡಲಿಕ್ಕೂ ತುಂಬಾ ಚೆನ್ನಾಗಿ ಇರ್ತದೆ. ನೋಡಿ, ಈ ರೀತಿ ಮಿಕ್ಸ್ ಮಾಡಿ ಈಗ ಒಂದು ಬದಿಗೆ ಇಟ್ಕೊಳ್ಳೋಣ. ಈಗ ನಾವು ಅದೇ ಮಿಕ್ಸಿ ಜಾರ್ಗೆ 5-6 ಎಸಳು ಬೆಳ್ಳುಳ್ಳಿ ಹಾಗೆ ಒಂದು ದೊಡ್ಡ ನಿಂಬೆ ಗಾತ್ರದ ಹುಣಸೆ ಹಣ್ಣನ್ನು ನೀರಿನಲ್ಲಿ ನೆನೆಸ್ಕೊಂಡು ಆ ನೆನೆಸಿರೋ ನೀರನ್ನು ಈ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೇನೆ. ಆ ಗೊಜ್ಜಿಗೆ ಹುಳಿ ಕೊಡುವಂಥದ್ದು ಇದೆ. ಹಾಗೆ ಇಲ್ಲಿ 10 ಗುಂಟೂರು ಹಾಗೂ 5 ಬ್ಯಾಡಗಿ ಮೆಣಸನ್ನು ನೀರಿನಲ್ಲಿ, ಬಿಸಿ ನೀರಿನಲ್ಲಿ ಚೆನ್ನಾಗಿ ನೆನೆಸಿ ಇಟ್ಕೊಂಡಿದ್ದೇನೆ. ಹೀಗೆ ನೆನೆಸಿ ಇಟ್ಕೊಂಡಿರೋದ್ರಿಂದ ರುಬ್ಬುವಾಗ ನುಣ್ಣಗೆ ಆಗ್ತದೆ, ಬೀಜ ಕೂಡ ಬಾಯಿಗೆ ಸಿಗೋದಿಲ್ಲ. ಇದನ್ನು ಮಿಕ್ಸಿ ಜಾರ್ಗೆ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಅರಿಶಿನ ಪುಡಿ ಕೂಡ ಹಾಕಿ ನುಣ್ಣಗೆ ರುಬ್ಕೊಳ್ತಾ ಇದ್ದೇನೆ. ಇದಕ್ಕೆ ಬೇರೆ ಎಕ್ಸ್ಟ್ರಾ ನೀರು ಹಾಕುವ ಅಗತ್ಯ ಇಲ್ಲ. ಹುಳಿ ನೀರು ಹಾಗೆ ಮೆಣಸಿನ ನೀರು ಸಾಕಾಗ್ತದೆ. ಇಲ್ಲಿ ನೀರುಳ್ಳಿ ತರಿಯಾಗಿ ಹಾಗೆ ಮೆಣಸು ಕೂಡ ನುಣ್ಣಗೆ ಹರ್ಕೊಂಡು ಬಂದದ್ದಾಯಿತು. ಈಗ ಬಾಣಲೆಗೆ 100 ml ಆಗುವಷ್ಟು ತೆಂಗಿನ ಎಣ್ಣೆಯನ್ನು ಹಾಕಿ ಬಿಸಿ ಮಾಡಿಕೊಳ್ತಾ ಇದ್ದೇನೆ. ಇಷ್ಟು ಎಣ್ಣೆ ಬೇಕಾಗ್ತದೆ. ಇದನ್ನು ತುಂಬ ಟೈಮ್ ತನಕ ನಾವು ಸ್ಟೋರ್ ಮಾಡಿ ಇಡೋದ್ರಿಂದ ಎಣ್ಣೆ ಜಾಸ್ತಿನೇ ಹಾಕ್ಕೊಂಡ್ರೆ ತುಂಬಾ ಒಳ್ಳೆಯದು. ಎಣ್ಣೆ ಬಿಸಿ ಆದ ಮೇಲೆ ಸಾಸಿವೆ ಸಿಡಿದ ನಂತರ 1 ಹಿಡಿ ಆಗುವಷ್ಟು ಕರಿಬೇವು ಸೊಪ್ಪನ್ನು ಹಾಕಿ ಇದು ಕೂಡ ಕಾದು ಅದರ ಚಟಪಟ ಆಗಿ ನಿಂತ ನಂತರ ನಾವು ಆಗಲೇ ತರಿಯಾಗಿ ರುಬ್ಬಿ ಇಟ್ಟುಕೊಂಡ ನೀರುಳ್ಳಿಯನ್ನು ಕೂಡ ಈಗ ಸೇರಿಸ್ಕೊಳ್ತಾ ಇದ್ದೇನೆ. ಇದು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು. ಈರುಳ್ಳಿಯ ಹಸಿ ವಾಸನೆ ಹೋಗಿ ಅದರ ಸ್ವೀಟಿ ಸ್ಮೆಲ್ ಬರ್ತದಲ್ವ, ಅಷ್ಟರವರೆಗೆ ಚೆನ್ನಾಗಿ ಹುರಿಬೇಕು. ಅದರ ಒಟ್ಟಿಗೆ ಸ್ವಲ್ಪ ಉಪ್ಪನ್ನು ಕೂಡ ಹಾಕಿದರೆ ಬೇಗನೆ ಬೆಂದ್ಕೊಳ್ತದೆ. ಹಾಗೆ ಕಲರ್ ಕೂಡ ಬದಲಾಗೋ ತನಕ ಚೆನ್ನಾಗಿ ಹುರ್ಕೊಳ್ತಾ ಇದ್ದೇನೆ. ಬಣ್ಣ ಬದಲಾಗ್ತಾ ಇದ್ದ ಹಾಗೆ ಆಗಲೇ ನಾವು ನುಣ್ಣಗೆ ಅರ್ದುಕೊಂಡು ಬಂದಂತಹ ಮೆಣಸಿನಕಾಯಿ ಪೇಸ್ಟ್ ಹಾಕಿ ಈಗ ಅದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ. ಇದಕ್ಕೆ ಎಲ್ಲಿಯೂ ಎಕ್ಸ್ಟ್ರಾ ನೀರನ್ನು ಹಾಕಿಕೊಳ್ಳುವ ಅಗತ್ಯವೇ ಇಲ್ಲ. ಇದು ಬರೀ ಎಣ್ಣೆಯಲ್ಲೇ ಚೆನ್ನಾಗಿ ಫ್ರೈ ಆಗಿ ಬೆಂದ್ಕೊಳ್ತದೆ. ನೋಡಿ, ಇದನ್ನೀಗ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ. ನೀರುಳ್ಳಿ ಜೊತೆ ಚೆನ್ನಾಗಿ ಹೊಂದ್ಕೊಳ್ತಾ ಇದೆ. ಹಾಗೆಯೇ ಇದರ ಜೊತೆ 1 ಚಮಚ ಆಗುವಷ್ಟು ಬೆಲ್ಲದ ಪುಡಿಯನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೇನೆ. ಇಷ್ಟು ಬೆಲ್ಲ ಹಾಕಿದರೆ ಟೇಸ್ಟ್ ಚೆನ್ನಾಗಿ ಬ್ಯಾಲೆನ್ಸ್ ಆಗಿ ಪರ್ಫೆಕ್ಟಾಗಿ ಬರ್ತದೆ. ಇವೆಲ್ಲವನ್ನು ಹಾಕಿ ಮಿಕ್ಸ್ ಮಾಡಿ ಮುಚ್ಚಿ ಬಿಟ್ಟು 8ರಿಂದ 10 ನಿಮಿಷ ಲೋ ಫ್ಲೇಮ್ನಲ್ಲಿ ಬೇಯಿಸ್ಕೊಳ್ಬೇಕು. ಅಷ್ಟು ಹೊತ್ತಿಗೆ ನಾನಿಲ್ಲಿ ಒಂದು ಪೌಡ್ರನ್ನು ಮಾಡ್ಕೊಳ್ತಾ ಇದ್ದೇನೆ. ಅದು ಏನಂದರೆ 1 ಸ್ಪೂನ್ ಸಾಸಿವೆ, 1 ಸ್ಪೂನ್ ಆಗುವಷ್ಟು ಮೆಂತೆ ಹಾಗೆ 1 ಸ್ಪೂನ್ ಆಗುವಷ್ಟು ಜೀರಿಗೆ ಒಂದು ಪಾತ್ರೆಗೆ ಹಾಕ್ಕೊಂಡು ಬಾಣಲಿಗೆ ಹಾಕಿ ಬಿಸಿ ಆಗಿ ಬಣ್ಣ ಸ್ವಲ್ಪ ಬದಲಾಗಿ ಒಳ್ಳೆ ಪರಿಮಳ ಬರೋ ತನಕ ಫ್ರೈ ಮಾಡಿಕೊಳ್ಬೇಕು. ಈ ಪುಡಿನೇ ಈ ಗೊಜ್ಜಿಗೆ ಒಳ್ಳೆ ಫ್ಲೇವರ್ ಕೊಡುವಂಥದ್ದು. ಸ್ವಲ್ಪ ತಣಿಸಿ ಮಿಕ್ಸಿ ಜಾರ್ಗೆ ಹಾಕಿ ಪೌಡರ್ ಮಾಡಿ ಇಟ್ಕೊಳ್ಳೋದು. ಈ ಅರ್ಧ kg ಈರುಳ್ಳಿಗೆ ಇಷ್ಟು ಪುಡಿ ಸಾಕಾಗ್ತದೆ. ಒಳ್ಳೆ ಫ್ಲೇವರ್ ಕೂಡ ಕೊಡ್ತದೆ. ಈ ಪೌಡರ್ ಕೂಡ ಇಲ್ಲಿ ರೆಡಿಯಾಗಿದೆ ನೋಡಿ. ಇದನ್ನು ಈ ಬೆಂದ ಗೊಜ್ಜಿಗೆ ಸೇರಿಸಿ ಹಾಕ್ಕೊಳ್ಬೇಕು. ಇಲ್ಲಿ ಗೊಜ್ಜು ಕೂಡ 10 ನಿಮಿಷದಲ್ಲಿ ಚೆನ್ನಾಗಿ ಬೆಂದು ಫ್ರೈ ಆಗಿ ಎಣ್ಣೆ ಎಲ್ಲ ಬಿಟ್ಕೊಂಡು ಕರೆಕ್ಟಾದ ಹದಕ್ಕೆ ಬಂದಿದೆ. ಈ ಸ್ಟೇಜ್ನಲ್ಲಿ ಈ ಪೌಡ್ರನ್ನು ನಾವು ಈಗ ಹಾಕಬೇಕು. ಮೊದಲೇ ಮಾಡಿಟ್ಟು ಹಾಕ್ಕೊಂಡ್ರೆ ಅದರ ಫ್ಲೇವರ್ ಬರೋದಿಲ್ಲ. ಸೊ ಕೊನೆಯಲ್ಲಿ ಹಾಕಿದರೆ ಗೊಜ್ಜಿಗೊಂದು ಒಳ್ಳೆಯ ರುಚಿ ಹಾಗೆ ಎಕ್ಸ್ಟ್ರಾ ಟೇಸ್ಟ್ ಕೂಡ ಬಂದಿದೆ. ಇದನ್ನು ಲೋ ಫ್ಲೇಮ್ನಲ್ಲಿ ಇಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ 2 ನಿಮಿಷ ಬೇಯಿಸಿದರೆ ಈರುಳ್ಳಿ ತೊಕ್ಕು ರೆಡಿ ಆಯಿತು ನೋಡಿ. ಈ ಗೊಜ್ಜನ್ನು ಚಪಾತಿ ಮೇಲೆ ಸವರಿ ರೋಲ್ ಮಾಡಿ ಕೂಡ ಕೊಡ್ಬೋದು. ದೋಸೆ, ಇಡ್ಲಿ ಜೊತೆ ಸೂಪರ್ ಆಗಿರ್ತದೆ. ಇದನ್ನು ನಾವು ಹಾಗೆ ಫ್ರಿಜ್ನಲ್ಲಿ 2 ತಿಂಗಳ ಕಾಲ ಇಟ್ಟು ಯಾವಾಗ ಬೇಕಾದರೂ ಉಪಯೋಗಿಸ್ಕೊಳ್ಬೋದು. ಎಣ್ಣೆಯಲ್ಲೇ ಫ್ರೈ ಮಾಡಿರೋದ್ರಿಂದ ಹೆಚ್ಚು ಕಾಲ ಕೆಡದಂತೆ ಇಡ್ಬೋದು. ಈ ಗೊಜ್ಜನ್ನು ಅನ್ನದ ಜೊತೆ ಹೇಗೆ ಮಿಕ್ಸ್ ಮಾಡಿ ಉಪಯೋಗಿಸೋದು ಅಂತ ತೋರಿಸ್ಕೊಡ್ತಾ ಇದ್ದೇನೆ.
ಇದರಲ್ಲಿ ವೆರೈಟಿ ರೈಸ್ ಕೂಡ ನಾವು ಮಾಡ್ಬೋದು. ಇಲ್ಲಿ ಸ್ವಲ್ಪ ವೈಟ್ ರೈಸನ್ನು ತಗೊಂಡಿದ್ದೇನೆ. ಅದಕ್ಕೆ ಒಂದು ದೊಡ್ಡ ಚಮಚ ಆಗುವಷ್ಟು ಈರುಳ್ಳಿ ಗೊಜ್ಜನ್ನು ತಗೊಂಡು ಹಾಗೆ ಉಪ್ಪು ಕೂಡ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ. ಇದು ಒಮ್ಮೆ ಚೆನ್ನಾಗಿ ಮಿಕ್ಸ್ ಆದ ನಂತರ ಅದನ್ನು ನಾವು ಹಾಗೆ ಕೂಡ ತಿನ್ಬೋದು, ಖಾರವಾಗಿ ರುಚಿಯಾಗಿ ಇರ್ತದೆ. ಅಥವಾ ಅದರ ಜೊತೆ ನಾವು ಮೊಸರನ್ನು ಕೂಡ ಇಟ್ಕೊಂಡು ಮಿಕ್ಸ್ ಮಾಡಿ ತಿನ್ನಲಿಕ್ಕೆ ತುಂಬಾ ಚೆನ್ನಾಗಿರ್ತದೆ. ನೋಡಿ, ನಾನು ಇದಕ್ಕೆ ಸ್ವಲ್ಪ ಮೊಸರನ್ನು ಕೂಡ ಬದಿಗೆ ಹಾಕ್ಕೊಂಡು ಈಗ ಟೇಸ್ಟ್ ಮಾಡ್ತಾ ಇದ್ದೇನೆ. ಈ ಗೊಜ್ಜನ್ನು ಹೀಗೆ ನಾವು ಎಲ್ಲದ್ರ ಜೊತೆನೂ ಉಪಯೋಗಿಸ್ಕೊಳ್ಬೋದು. ಈ ಯೂಸ್ಫುಲ್ ಆದ ಟೇಸ್ಟಿಯಾದ ತೊಕ್ಕು ನಿಮಗೆಲ್ರಿಗೂ ಖಂಡಿತವಾಗಿಯೂ ಇಷ್ಟವಾಗಿದ್ದರೆ ಇವತ್ತೇ ಮಾಡಿ ಇಟ್ಕೊಳ್ಳಿ. ರುಚಿ ಹೇಗೆ ಬಂತು ಅಂತ ಹೇಳಲಿಕ್ಕೆ ಮರಿಬೇಡಿ. ಈ ವಿಡಿಯೋಗೊಂದು ಲೈಕ್ ಹಾಗೆ ಶೇರ್, ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಅಂತ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಭೇಟಿ ಆಗ್ತೇನೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.